ಇನ್ಸ್ಪೆಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮೈಸೂರು ಎಸ್ಪಿ ನಿಂದಿಸಿರೋ ಆಡಿಯೋ ಇದೀಗ ವೈರಲ್ ಆಗಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಇನ್ಸ್ಪೆಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋ ವಿಡಿಯೋ ಈಗ ವೈರಲ್ ಆಗಿದೆ. ಮೈಸೂರು ಎಸ್ಪಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪೋಸ್ಟಿಂಗ್ ಆಗಿ ಸಚಿವರಿಂದ ಕರೆ ಮಾಡಿಸಿದ್ದಾರೆ. ಇನ್ಸ್ಪೆಕ್ಟರ್ ಸಚಿವರಿಂದ ಕರೆ ಮಾಡಿಸಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಎಸ್ಪಿ ಅಮಿತ್ ಸಿಂಗ್ ಅವರು. ಇನ್ಸ್ಪೆಕ್ಟರ್ ರವಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮೈಸೂರು ಗ್ರಾಮಾಂತರ ಠಾಣೆಗೆ ಇನ್ಸ್ಪೆಕ್ಟರ್ನ ವರ್ಗಾವಣೆಗೊಂಡಿದ್ರು. ಗ್ರಾಮಾಂತರ ಠಾಣೆಯ ಚಾರ್ಜ್ ತೆಗೆದುಕೊಳ್ಳಲು ಬಿಡುವುದಕ್ಕೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಬೇರೆ ಕಡೆಯಿಂದ ಫೋನ್ ಮಾಡಿಸಿದ್ಯಾ ಬೋ ಎಂದು ನಿಂದಿಸಿದ್ದಾರೆ. ಇನ್ಸ್ಪೆಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ಮೈಸೂರು ಎಸ್ಪಿ ನಿಂದಿಸಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗಿದೆ ಕೂಡ. ಪೋಸ್ಟಿಂಗ್ ಆಗಿ ಸಚಿವರಿಂದ ಕರೆ ಮಾಡಿಸಿದ್ದಾರೆ ಅಂತ ವಿಚಾರವಾಗಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆ ಆಡಿಯೋ ಇದೀಗ ವೈರಲ್ ಆಗಿದೆ. ಅವ್ರು ಯಾವ ರೀತಿ ನಿಂದಿಸಿದ್ದಾರೆ ಅಂತ. ಸಚಿವರಿಂದ ಕರೆ ಮಾಡಿಸಿದ್ದಕ್ಕೆ ಕೆರಳಿ ಎಸ್ಪಿ ಅಮಿತ್ ಸಿಂಗ್ ಅವರು ಕೆಂಡವಾಗಿದ್ದಾರೆ. ಇನ್ಸ್ಪೆಕ್ಟರ್ ರವಿಗೆ ಅವಾಚ್ಯ ಶಬ್ದಗಳಿಂದ ಎಸ್ಪಿ ಅವರು ನಿಂದಿಸಿದ್ದಾರೆ. ಮೈಸೂರು ಗ್ರಾಮಾಂತರ ಠಾಣೆಗೆ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿದ್ರು. ಹೀಗಾಗಿ ಆ ವಿಚಾರವಾಗಿ ಸಚಿವರ ಕೈಲಿ ಫೋನ್ ಮಾಡಿಸಿದ್ಯಾ ಅಂತ ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಗ್ರಾಮಾಂತರ ಠಾಣೆಯ ಚಾರ್ಜ್ ತೆಗೆದುಕೊಳ್ಳಲು ಬಿಡುವಿಕೆ ಸಖತ್ ಕ್ಲಾಸ್ ಆಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಬೇರೆ ಕಡೆಯಿಂದ ಫೋನ್ ಮಾಡಿಸಿದ್ಯಾ ಅಂತ ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಆ ಪದವನ್ನ ಹೇಳಿದಕ್ಕೂ ಆಗಿಲ್ಲ. ಎಸ್ಪಿ ಆಗಿ ಈ ರೀತಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಾತನಾಡಿ ಅಥವಾ ಬೈದಿದ್ರೆ ಬೇರೆ, ಆದ್ರೆ ಕೆಟ್ಟ ಅವಾಚ್ಯ ಪದಗಳಿಂದ ನಿಂದನೆ ಮಾಡೋದು ಎಸ್ಪಿಗೆ ನಿಜಕ್ಕೂ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಕೂಡ ಇನ್ಸ್ಪೆಕ್ಟರ್ ಕಾಕಿ ಬಟ್ಟೆ ಹಾಕಿರ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿ ಪದಗಳು ಬಹಳ ಇನ್ಸ್ಪೆಕ್ಟರ್ಗೂ ಕೂಡ ಬಹಳ ನೋವು ತಂದಿದೆ. ಅವ್ರು ಬೈದಿರುವಂತ ಆಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಆ ಪದಗಳನ್ನ ಬಳಕೆ ಮಾಡಿರುವಂತದನ್ನು ಕೂಡ ಯಾರು ಕೂಡ ಅದನ್ನ ಒಪ್ಪಿಕೊಳ್ಳಲ್ಲ. ಜೊತೆಗೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸರಿಯಾಗಿ ಅವರಿಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಮತ್ತೊಮ್ಮೆ ಯಾರಿಗೂ ಕೂಡ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರದು. ಹಲೋ ಸರ್, ಗುಡ್ ಆಫ್ಟರ್ನೂನ್ ಸರ್. ರವಿ ಮಾತಾಡ್ತೀನಿ ಸರ್. ಮಿಸ್ಡ್ ಕಾಲ್ ಇತ್ತು ಸರ್. ರವಿ ಬಾಬು ಸರ್ ಹೌದು ಸರ್. ಎಷ್ಟು ವರ್ಷ ಸರ್ವಿಸ್ ಆಗಿದೆ ಸರ್? ನನಗೆ 18 ವರ್ಷ ಆಯ್ತು ಸರ್. 18 ವರ್ಷನಲ್ಲಿ ಏನೇನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಬುದ್ಧಿ ಬಂದಿಲ್ಲ. ಎಷ್ಟು ಮಾಡ್ತಿದೆ? ನಾ ಜಿಲ್ಲಾಕ್ಕೆ ಬಾಸ್ ಇದ್ದೇನೆ, ಅರ್ಥ ಆಯ್ತಾ? ಸರಿ ಸರಿ ಸರ್. ನಾನು ಹೇಳಿದ್ರೆ ನಿಮ್ಗೆ ಡಿಜಿಪಿ ಮೇಡಮ್ಗೆ ಫೋನ್ ಬಂದಿದೆ, ವೇಟ್ ಮಾಡುವಂತ. ಇಮಿಡಿಯೇಟ್ಲಿ ನಮ್ಗೆ ಫೋನ್ ಬರ್ತದೆ ಬೇರೆ ಕಡೆ. ಏನು? ಸರಿ ಸರ್. ಏನ್ರಿ ಸರ್ ಏನ್ ಅನ್ಸ್ತದೆ ನಿಂಗೆ? ನಾ ಹೇಳಿದ್ದೀನಿ ಅರ್ಥ ಆಗಲ್ಲ. ಲಾಯಲ್ಟಿ ಇಲ್ಲ ಎಸ್ ಪಿ ಹೇಳ್ತಾರೆ, ಅರ್ಥ ಆಗಲ್ಲ ನಿಂಗೆ? ಸರ್ ವೇಟ್ ಮಾಡ್ತೀನಿ ಸರ್. ಏನು ಯಾಕೆ ಫೋನ್ ಬಂತು ನಂಗೆ? 5 ನಿಮಿಷ ನಂಗೆ ಫೋನ್ ಬಂತು ನಂಗೆ. ಯಾಕೆ ಫೋನ್ ಬಂತು ಸರ್? ತಮ್ಮದು ಮಿಸ್ಡ್ ಕಾಲ್ ಇತ್ತು ಸರ್ ನನಗೆ 2. ಅದಕ್ಕೆ ಮೆಸೇಜ್ ಬೇರೆ ಜನದಿಂದ ಯಾಕೆ ಫೋನ್ ಬಂತು ಸರ್? ಬೇರೆ ಕಡೆಯಿಂದ ನಮ್ಗೆ ಫೋನ್ ಯಾಕೆ ಬಂತು? ಅವ್ರಿಗೆ ಯಾಕೆ ನೀವು ಚಾರ್ಜ್ ತಗೊಳ್ಲಿಕ್ಕೆ ಹೇಳ್ತಾ ಇಲ್ಲ? ಸರ್ ನಾನು ಏನು ಹೇಳಿಲ್ಲ ಸರ್. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಸ್ಪಿ ಆಗಿ ಈ ರೀತಿ ಅವಾಚ್ಯ ಪದಗಳಿಂದ ನಿಂದಿಸೋದು ಎಷ್ಟು ಮಟ್ಟಿಗೆ ಸರಿ? ಖಂಡಿತವಾಗ್ಲೂ ದಿವ್ಯಾ, ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಎಸ್ ಪಿ ಅವರ ಒಂದು ತಾಳ್ಮೆನೂ ಕೂಡ ಇಲ್ಲಿ ಮಿತಿ ಮೀರಿತು ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಷ್ಟೇ ಕೆಲ ಇನ್ಸ್ಪೆಕ್ಟರ್ಗಳನ್ನ ಮೈಸೂರಿನಿಂದ ಇನ್ನಿತರ ಸ್ಟೇಷನ್ಗಳಿಗೆ ಒಂದು ವರ್ಗಾವಣೆಯನ್ನ ಮಾಡಿರ್ತಾರೆ. ವರ್ಗಾವಣೆ ಆದಂತ ಸಂದರ್ಭದಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಎಲ್ಲೊಂದ್ ಕಡೆ ರವಿ ಏನಿದ್ದಾರೆ, ಇನ್ಸ್ಪೆಕ್ಟರ್ ರವಿ ಅವರಿಗೆ ಆಗಿರೋದಿಲ್ಲ. ಮತ್ತೆ ಅವ್ರಿಗೆ ಮಾಡ್ಕೊಡ್ತೀವಿ, ಒಂದು 2-3 ದಿನ ವೆಯ್ಟ್ ಮಾಡಿ ಅನ್ನೋ ಒಂದು ಮಾತುಗಳನ್ನು ಕೂಡ ಎಸ್ ಪಿ ಅವರು ಹೇಳಿರ್ತಾರೆ. ಆದ್ರೆ ಪದೇ ಇನ್ಸ್ಪೆಕ್ಟರ್ ಕರೆ ಮಾಡಿ ಯಾವಾಗ ಆಗುತ್ತೆ ಏನು ಅಂತೇಳಿ ಎಸ್ ಪಿ ಅವರಿಗೆ ಕೇಳ್ತಿರ್ತಾರೆ. ಇದರಿಂದ ಎಸ್ ಪಿ ಅವರು ಕೂಡ ಹೇಳಿರ್ತಾರೆ, ನಾಳೆ ಗ್ಯಾರಂಟಿ ನಿಮ್ಗೆ ಆಗುತ್ತೆ, ರಿಪೋರ್ಟಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತೇಳಿ. ಇದಾದ ನಂತರದಲ್ಲಿ ರವಿ ಅವರು ಏನ್ ಏಕಾಏಕಿ ಒಂದು ಮಿನಿಸ್ಟರ್ಗೆ ಕಾಲ್ ಮಾಡ್ತಾರೆ, ತಮ್ಮ ಆಪ್ತರಿಗೆ ಕಾಲ್ ಮಾಡಿ ಎಸ್ ಪಿ ಅವರಿಗೆ ಈ ರೀತಿ ಸೂಚನೆಯನ್ನ ಕೊಡಿ, ನಾನು ಈ ರೀತಿಯಾಗಿ ವರ್ಗಾವಣೆಗೊಂಡಿದ್ದೇನೆ, ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋಕೆ ನಂಗೆ ಈವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಕೂಡಲೇ ಕೇವಲ 5 ನಿಮಿಷದಲ್ಲಿ ಏಕಾಏಕಿ ಎಸ್ ಪಿ ಅವರಿಗೆ ಮಿನಿಸ್ಟರ್ ಇಂದ ಒಂದು ಕರೆ ಬರುತ್ತೆ, ನೀವು ಯಾಕೆ ಅವ್ರಿಗೆ ಇನ್ನೂ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದರಿಂದ ಕೋಪಗೊಂಡಂತ ಎಸ್ ಪಿ ಅಮಿತ್ ಸಿಂಗ್ ಅವರು ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಈ ರೀತಿಯಾಗಿ ಒಂದು ಆಕ್ರೋಶ
ಆಕ್ರೋಶಭರಿತವಾದಂತಹ ಹೇಳಿಕೆಗಳನ್ನ ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ನೀನು ದುಡ್ಡು ಮಾಡಕ್ ಬಂದಿದ್ಯಾ ಹಾಗೆ ಹೀಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಅಂದ್ರೆ SP ಅವರ ಮಾತನ್ನು ಮೀರಿ ರವಿ ಅವರು ಎಲ್ಲೋ ಒಂದ್ ಕಡೆ ಮಿನಿಸ್ಟರ್ ಕೈಯಿಂದ ಕರೆ ಮಾಡಿಸಿದ್ದಕ್ಕೆ ಈ ರೀತಿಯಾದಂತಹ ಒಂದು ಆಕ್ರೋಶ ಮತ್ತೆ ಕೋಪ ಏನಾದ್ರು SP ಅವರಿಗೆ ಬಂತ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಆದ್ರೆ SP ಆಗಿತ್ಕೊಂಡು ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಮಾತಾಡಬಾರ್ದು ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಿರುವಂತದ್ದು. ಸದ್ಯದ ಮಟ್ಟಿಗೆ SP ಅವರ ಈ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತುಂಬಾನೇ ಆಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಆದ್ರೆ ಮುಂದಿನ ಒಂದು ಕ್ಷಣಗಳಲ್ಲಿ ಹಿರಿಯ ಅಧಿಕಾರಿಗಳು ಈ ಒಂದು ಆಡಿಯೋ ಬಗ್ಗೆ ಏನ್ ಹೇಳ್ತಾರೆ, ಯಾವ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ದಿವ್ಯಾ, ಓಕೆ, ಯಾರು ಸಚಿವರು ಕೈಲಿ ಫೋನ್ ಮಾಡಿಸಿ ಸಚಿವರ ಹೆಸರು ಹೇಳಬಹುದಾ ಸುರೇಶ್? ಅಂದ್ರೆ ಮೈಸೂರಿನ ಪ್ರಭಾವಿ ಸಚಿವರು ಅಂತ ಹೇಳ್ತಾ ಇದ್ದಾರೆ. ಇಂಥವರೇ ಅಂತೇಳಿ ಪ್ರಮುಖವಾಗಿ ಅಲ್ಲಿ ಮೆನ್ಷನ್ ಮಾಡ್ತಿಲ್ಲ. ಸಚಿವರ ಹತ್ರ ಏಕಾಏಕಿ ಕರೆ ಮಾಡಿಸಿರುವಂತದ್ದು ಎಲ್ಲೋ ಒಂದ್ ಕಡೆ SP ಅಮಿತ್ ಸಿಂಗ್ ಅವರಿಗೆ ಕೋಪ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ನೀನ್ ಬರ್ತಿರುವಂತದ್ದು ಕೆಲಸ ಮಾಡೋದಕ್ಕೆ ಡ್ಯೂಟಿ ನಾವು ಕೊಡ್ತೇವೆ, ನೀನ್ ದುಡ್ಡು ಮಾಡಕ್ ಬರ್ತಿದ್ಯಾ ಅನ್ನೋ ಒಂದು ಆಕ್ರೋಶದ ಮಾತುಗಳು SP ಅವರು ಆಡಿರುವಂತದ್ದು. ಅಂದ್ರೆ ಒಂದು ದಕ್ಷ ಮತ್ತೆ ಒಂದು ಪರ್ಫೆಕ್ಟ್ ಆಗಿರುವಂತ ಆಫೀಸರ್ ಅಂತೇಳಿ ಈಗಾಗಲೇ ಹೆಸರುವಾಸಿಯಾಗಿದ್ದಾರೆ ಅಮಿತ್ ಸಿಂಗ್ ಅವರು. ಆದ್ರೆ ಯಾವಾಗ ಒಬ್ರು ಮಿನಿಸ್ಟರ್ ಕಡೆಯಿಂದ ಒಬ್ಬ ಇನ್ಸ್ಪೆಕ್ಟರ್ಗೆ ಈ ರೀತಿಯಾಗಿ ನೀನು ಯಾಕೆ ರಿಪೋರ್ಟಿಂಗ್ ಮಾಡ್ಕೊಂಡಿಲ್ಲ ಅಂತೇಳಿ ಕರೆ ಬಂದಾಗ ತುಂಬಾನೇ ಒಂದು ಆಕ್ರೋಶ SP ಅವರಿಗೆ ಬಂದಿರುವಂತದ್ದು. ಸದ್ಯದ ಮಟ್ಟಿಗೆ ಆ ಸಚಿವರು ಯಾರು, ಅವರ ನಡುವೆ ನಡೆದಂತ ಒಂದು ಸಂಭಾಷಣೆ ಏನು ಅಂತ ಮಾತ್ರ ಈಗಾಗಲೇ ತಿಳಿದು ಬರಬೇಕಾಗಿದೆ. ಸದ್ಯದ ಮಟ್ಟಿಗೆ SP ಮತ್ತೆ ಇನ್ಸ್ಪೆಕ್ಟರ್ ಅವರ ಒಂದು ಆಡಿಯೋ ಸಂಭಾಷಣೆಯ ವಿಚಾರ ಈಗಾಗಲೇ ಒಂದು ವೈರಲ್ ಆಗಿರುವಂತದ್ದು. ದಿವ್ಯಾ, ಓಕೆ, ಬಟ್ ಅಮಿತ್ ಸಿಂಗ್ಗೆ ಅವ್ರ ವಿರುದ್ಧ ಏನಾದ್ರು ದೂರ ಏನಾದ್ರು ಕೊಟ್ಟಿದ್ದಾರಾ ಇನ್ಸ್ಪೆಕ್ಟರ್ ಹಿರಿಯ ಅಧಿಕಾರಿಗಳಿಗೆ? ಇಲ್ಲ ದಿವ್ಯ, ಅಂದ್ರೆ ಹಿರಿಯ ಅಧಿಕಾರಿಗಳಿಗೆ ಕೇವಲ ಈ ಮಾತನ್ನ ಆಡಿಯೋ ಈಗಾಗಲೇ ವೈರಲ್ ಆಗಿರೋ ಹಿನ್ನೆಲೆಯಲ್ಲಿ ಕೇವಲ ಹಿರಿಯ ಅಧಿಕಾರಿಗಳಿಗೆ ಈ ಒಂದು ಆಡಿಯೋ ತಲುಪಿರುತ್ತೆ. ಜೊತೆಗೆ ಮಾಹಿತಿಯನ್ನು ಕೂಡ ಕೇಳಿರ್ತಾರೆ. ಆದ್ರೆ ಯಾವುದೇ ದೂರನ್ನ ಕೊಡೋದಕ್ಕೆ ರವಿ ಅವರು ಮುಂದಾಗಿಲ್ಲ. ಯಾಕೆಂದ್ರೆ ಅವರು ನಗರ ವ್ಯಾಪ್ತಿಯಿಂದ ಜಿಲ್ಲಾ ವ್ಯಾಪ್ತಿಗೆ ಒಂದು ವರ್ಗಾವಣೆಗೊಂಡಿರ್ತಾರೆ. ಅಂದ್ರೆ ಟ್ರಾಫಿಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ರವಿ ಅವರು. ವರ್ಗಾವಣೆ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ SP ಅವರು ಇರ್ತಾರೆ. ಹಾಗಾಗಿ SP ಅವರು 2-3 ದಿನಗಳಿಂದ ಕಾರ್ಯದ ಒಂದು ನಿಮಿತ್ತ ಬೇರೆ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಬಂದ ನಂತರದಲ್ಲಿ ನಿಮಗೆ ರಿಪೋರ್ಟಿಂಗ್ಗೆ ಅವಕಾಶ ಮಾಡಿಕೊಡ್ತೇನೆ, ಸಹಿಯನ್ನ ಹಾಕೊಡ್ತೇನೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಆದ್ರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ರವಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ರೀತಿಯಾಗಿ ಆ ಮಿನಿಸ್ಟರ್ ಕೈಯಲ್ಲಿ ಕಾಲ್ ಮಾಡಿಸಿರುವಂತದ್ದು ಈ ರೀತಿಯಾದಂತಹ ಒಂದು ಆಕ್ರೋಶಕ್ಕೆ ಮತ್ತೆ ಅವಾಚ್ಯ ಶಬ್ದಗಳ ನಿಂದನೆಗೆ ಒಳಗಾಗೋದಕ್ಕೆ ಎಲ್ಲೋ ಒಂದ್ ಕಡೆ ಕಾರಣವಾಯ್ತು ಅಂತ ಕೂಡ ಈಗಾಗಲೇ ಹೇಳ್ತಿರುವಂತದ್ದು. ದಿವ್ಯಾ, ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ರಾಜೀವ್ ಬಾಬು ಸರ್ ಸರ್ ಈ ಸಾಲ ಏನ ಹೀರೋಗಿರಿ ಇದನ್ನ ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡೋ ಸರ್, ಅರ್ಥ ಆಯ್ತಾ? ಸರ್ DG ಮೇಡಮ್ ಹೇಳಿದ್ರು, ನಾ ಹೇಳಿದಂಗೆ ಸರಿ ನೋಡಪ್ಪ ವೇಟ್ ಮಾಡಲಿಕ್ಕೆ ಬೇರೆ ಲೀಡರ್ ಇಂದ ಫೋನ್ ಬರ್ತದೆ ನಮ್ಗೆ. ಯಾಕೆ 5 ನಿಮಿಷದಲ್ಲಿ ಫೋನ್ ಬಂದಿದ್ರು? ಯಾಕೆ ಅಷ್ಟೊಂದು ನಿಂಗೆ ಧೈರ್ಯ ಇಲ್ಲ? ಹಣ ತಗೊಳ್ನಾಗೆ ಬಂದಿದೆ ನೀನು? ಏನ್ ಮಾಡ್ತೀನಿ ನೀನು? ಸರ್ ವೈಟ್ ಮಾಡ್ತೀನಿ ಸರ್. ಯಾಕೆ ಬಂದೆ? ಯಾಕೆ ಧೈರ್ಯ ಇಲ್ಲ ನಿಂಗೆ? ಹೇಳಿದ್ರು ನಂಗೆ ಧೈರ್ಯ ಇಲ್ಲ ನಿಂಗೆ? ಸರ್ ಸಾರಿ ಸರ್, ವೈಟ್ ಮಾಡ್ತೀನಿ ಸರ್. ಮಜಾ ಮಾಡಿ ಏನು? ಯಾಕೆ ಬಂದಿರಿ ನೀನು? ರಾಜೀವ್ ಬಾಬು ಸರ್ ಸರ್ ಈ ಸಾಲ ಏನ ಹೀರೋಗಿರಿ ಇದನ್ನ ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡೋ ಸರ್. ಅರ್ಥ ಆಯ್ತಾ? ಸರ್ DG ಮೇಡಮ್ ಹೇಳಿದ್ರು, ನಾ ಹೇಳಿದಂಗೆ ಸರಿ ನೋಡಪ್ಪ ವೇಟ್ ಮಾಡಲಿಕ್ಕೆ ಬೇರೆ ಲೀಡರ್ ಇಂದ ಫೋನ್ ಬರ್ತದೆ ನಮ್ಗೆ. ಯಾಕೆ 5 ನಿಮಿಷದಲ್ಲಿ ಫೋನ್ ಬಂದಿದ್ರು? ಯಾಕೆ ಅಷ್ಟೊಂದು ನಿಂಗೆ ಧೈರ್ಯ ಇಲ್ಲ? ಹಣ ತಗೊಳ್ನಾಗೆ ಬಂದಿದೆ ನೀನು? ಏನ್ ಮಾಡ್ತೀನಿ ನೀನು? ಸರ್ ವೈಟ್ ಮಾಡ್ತೀನಿ ಸರ್. ಯಾಕೆ ಬಂದೆ? ಯಾಕೆ ಧೈರ್ಯ ಇಲ್ಲ ನಿಂಗೆ? ಹೇಳಿದ್ರು ನಂಗೆ ಧೈರ್ಯ ಇಲ್ಲ ನಿಂಗೆ? ಸರ್ ಸಾರಿ ಸರ್, ವೈಟ್ ಮಾಡ್ತೀನಿ ಸರ್. ಮಜಾ ಮಾಡಿ ಏನು? ಯಾಕೆ ಬಂದಿರಿ ನೀನು?